ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 27:14 ವಾಕ್ಯ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ದಾವೀದನು ತನ್ನ ನಂಬಿಕೆಯನ್ನು ಪ್ರಕಟಿಸ್ತಾ ಇರುವಂತಹ ಒಂದು ಅನುಭವವನ್ನು ನೋಡ್ತೇವೆ. ಪ್ರತ್ಯೇಕವಾಗಿ ಹೆಡ್ಡಿಂಗಲ್ಲಿ ಹೋಗ್ತೇವೆ. ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವುದು. ಗಂಡಾಂತರ ಅಂದರೆ ಸಮಸ್ಯೆಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ಒಬ್ಬ ಭಕ್ತನು ತನ್ನ ನಂಬಿಕೆಯನ್ನು ಕಳೆದುಕೊಳ್ಳದೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಎಷ್ಟೋ ಸಂದರ್ಭದಲ್ಲಿ ಸಮಸ್ಯೆಗಳು ಬರುವಾಗ, ವೇದನೆಗಳು ಬರುವಾಗ ನಾವು ಏನು ಮಾಡ್ತೀವಿ? ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತೀವಿ. ನಮ್ಮ ಜೀವಿತದಲ್ಲಿ ವೇದನೆಗಳು ಹೆಚ್ಚಾಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತದೆ. ನಾವು ನಿರಾಶಾ ಅನುಭವದಲ್ಲಿ ಮುಳುಗಿ ಹೋಗ್ಬಿಡ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ಇಲ್ಲ, ಅಂಥ ಸಂದರ್ಭದಲ್ಲಿಯೂ ಒಬ್ಬ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸಬೇಕು. ತಾನು ಯಾರು, ತನ್ನ ನಂಬಿಕೆ ಏನು, ತಾನು ಏನನ್ನು ನಂಬಿದ್ದೀನಿ, ಯಾವ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದೀನಿ, ಇದನ್ನು ಒಂದು ಪ್ರಕಟಿಸುವಂತಹ ಒಬ್ಬ ವ್ಯಕ್ತಿ ಆದರೆ ಅವನ ಜೀವಿತದಲ್ಲಿ ಅವನ ಅದ್ಭುತವನ್ನು ಕಾಣ್ತಾನೆ. ಏಕೆಂದರೆ ಕಷ್ಟಗಳ, ವೇದನೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾನೆ. ಅವನು ಹೇಳ್ತಾನೆ, ನನ್ನನ್ನು ಬಾಧಿಸ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದಿದ್ದಾರೆ, ನನಗೆ ವಿರುದ್ಧವಾಗಿ ದಂಡು ಬಂದು ಇಳಿದಿದೆ. ಎಲ್ಲ ಒಂದು ನಂಬಿಕೆಯ ಮಾತು ಹೇಳ್ತಾನೆ. ಇವರೆಲ್ಲ ಬಂದರೂ ಸಹ ನಾನು ಹೆದರೋದಿಲ್ಲ, ನಾನು ಭಯಪಡೋದಿಲ್ಲ, ನನ್ನ ದೇವರಿದ್ದಾರೆ. ಆ ಸಮಯದಲ್ಲೂ ಸಹ ನಾನು ಭರವಸೆ ಉಳ್ಳವನಾಗಿಯೇ ಇರ್ತೇನೆ. ಈ ಬೆಳಿಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನನ್ನ ನಿಮ್ಮ ಭರವಸೆಗೆ ಆಧಾರ, ನನ್ನ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬ ಆ ಒಂದು ನಿರೀಕ್ಷೆ ನಮ್ಮಲ್ಲಿರೋದಾದರೆ ಖಂಡಿತವಾಗಿ ಆತನು ಅದ್ಭುತವನ್ನು ಮಾಡ್ತಾನೆ. ಕೊನೆಯ ವಾಕ್ಯದಲ್ಲಿ ಆತನು ಈ ರೀತಿಯಲ್ಲಿ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯ ಧೈರ್ಯದಿಂದಿರಲಿ, ನೀನು ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ನೀನು ದೃಢವಾಗಿರು. ನೀನು ಚಂಚಲ ಮನಸ್ಸಿನಿಂದ ಮಾತಾಡಬೇಡ, ನಿರಾಶೆಯ ಮನಸ್ಸಿನಿಂದ ಮಾತಾಡಬೇಡ. ಇವತ್ತೊಂದು ವೇಳೆ ನೀನು ವೇದನೆಯನ್ನು, ಇಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು ನಿನ್ನ ಜೀವಿತದಲ್ಲಿ ಅನುಭವಿಸ್ತಾ ಇರ್ಬೋದು. ಇಕ್ಕಟ್ಟುಗಳ ಮೂಲಕ ಹಾದು ಹೋಗ್ತಾ ಇರ್ಬೋದು. ಯಾರೂ ಸಹಾಯ ಮಾಡೋಕ್ಕಿಲ್ಲದಂತಹ ಒಂದು ಸನ್ನಿವೇಶ ನಿನ್ನ ಜೀವಿತದಲ್ಲಿರಬಹುದು. ಆದರೆ ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಿನಗೋಸ್ಕರ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆದ್ದರಿಂದ ನಿನ್ನ ಹೃದಯ ದೃಢವಾಗಿರಬೇಕು. ನಿನ್ನ ಹೃದಯ ವೇದನೆ ಪಡಬಾರ್ದು. ನಿನ್ನ ಹೃದಯ ನಿರಾಶೆಯಲ್ಲಿ ಮುಳುಗಿ ಹೋಗಬಾರ್ದು. ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದಾದರೆ ನಿನ್ನ ಜೀವಿತದಲ್ಲಿ ನೀನು ನಿರೀಕ್ಷಿಸುವಂತಹ ದೇವರು ನಿನಗಾಗಿ ಇಳಿದು ಬರ್ತಾನೆ. ಎಷ್ಟೋ ಭಕ್ತರುಗಳು ತಮ್ಮ ಜೀವಿತದ ಗಂಡಾಂತರದ ಮಧ್ಯದಲ್ಲಿ ದೇವರನ್ನು ನಿರೀಕ್ಷಿಸ್ತಾ ಇದ್ರು. ಯೋಬನ ಜೀವಿತದಲ್ಲಿ ಬಂದಂತಹ ಗಂಡಾಂತರಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು ನಮಗೆ ಗೊತ್ತಿದೆ. ಅವನ ಜೀವಿತದಲ್ಲಿ ಅವನು ದೇವರನ್ನೇ ಬಿಟ್ಟು ಓಡಿ ಹೋಗಬೇಕಾದಂತಹ ರೀತಿ ಅನೇಕ ಘಟನೆಗಳು ಅವನ ಜೀವಿತದಲ್ಲಿ ನಡೀತದೆ. ಆದರೆ ಅವನು ದೇವರನ್ನು ನಿರೀಕ್ಷಿಸ್ತಾ ಇದ್ದನು. ಅವನು ಹೇಳ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ನಾನು ಸಾಯುವಂತಹ ಲೆವೆಲ್ಗೆ ಹೋಗಿದ್ದೀನಿ. ನನ್ನ ಮಕ್ಕಳು ಸತ್ತೋಗಿದ್ದಾರೆ, ನನ್ನ ಸ್ನೇಹಿತರು ವಿರುದ್ಧವಾಗಿದ್ದಾರೆ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ನನ್ನ ದೇವರು ಸತ್ತಿಲ್ಲ. ಆತನ ಜೀವ ಸ್ವರೂಪನು, ಆತನನ್ನು ನಾನು ನೋಡ್ತೇನೆ. ಒಂದು ನಿರೀಕ್ಷೆ ಅವನಲ್ಲಿದೆ. ನಾನು ಆತನನ್ನು ನೋಡ್ತೇನೆ, ನಾನಾಗಿಯೇ ನೋಡ್ತೇನೆ, ಬೇರೆಯವರಿಂದಲ್ಲ, ನನ್ನ ಕಣ್ಣಾರೆ ನಾನು ನೋಡ್ತೇನೆ. ನಿನ್ನ ಜೀವಿತದ ವೇದನೆಯ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ನಿನ್ನ ಸಮಸ್ಯೆಯ ಮಧ್ಯದಲ್ಲಿ ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನೀನು ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವುದಾದರೆ, ನಿನ್ನ ಜೀವಿತದಲ್ಲಿ ಆತನನ್ನೇ ಕಾಯ್ತಾ ಇರುವುದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ದಾವೀದನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯ ಧೈರ್ಯದಿಂದ ಇರಲಿ. ನೀನು ದೇವರನ್ನು ನಿರೀಕ್ಷಿಸುವುದಾದರೆ ನಿನಗಾಗಿ ಇಳಿದು ಬರ್ತಾನೆ. ಕೊನೆಗೆ ಅವನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಬೇರೆ ಯಾರನ್ನು ನಿರೀಕ್ಷಿಸಬೇಡ. ನೀನು
ಈ ಲೋಕದಲ್ಲಿ ಯಾರು ಸಹಾಯ ಮಾಡ್ತಾರೆ ಅಂತ ನೀನು ನಿರೀಕ್ಷೆ ಮಾಡಬೇಡ. ನಿನ್ನ ದೇವರನ್ನು ಮಾತ್ರ ನಿರೀಕ್ಷಿಸ್ತಾ ಇದ್ದರೆ, ನಿನ್ನ ದೇವರ ಮುಖವನ್ನು ಮಾತ್ರ ನೋಡ್ತಾ ಇದ್ದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಅದ್ಭುತ ಮಾಡುವ ದೇವರು. ಆ ದೇವರು ಯೋಬನಿಗಾಗಿ ಇಳಿದು ಬಂದಂತಹ ದೇವರು. 1-2 ಅಧ್ಯಾಯಗಳು ಯೋಬನ ಜೀವಿತದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡು ನಿರಾಶಾಜನಕವಾದಂತಹ ಅನುಭವ. ಆದರೆ 42ನೇ ಅಧ್ಯಾಯ, ಈಗೋ ದೇವರು ಇಳಿದು ಬಂದು ಅವನ ಜೀವಿತವನ್ನು ಮಾರ್ಪಡಿಸಿದರೆ ನಿನ್ನ ಜೀವಿತದಲ್ಲೂ ಸಹ ದೇವರು ಇಳಿದು ಬಂದು ನೀನು ಆತನನ್ನು ನಿರೀಕ್ಷಿಸ್ತಾ ಇರುವುದಾದರೆ, ಆತನ ಬಳಿಗೆ ನೀನು ಪ್ರಾರ್ಥಿಸುವುದಾದರೆ, ಆತನಲ್ಲಿ ದೃಢವಾಗಿರುವುದಾದರೆ ನಿನಗಾಗಿ ಬಂದು ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. 37ನೇ ಕೀರ್ತನೆ 34ನೇ ವಾಕ್ಯದಲ್ಲಿ ಕೀರ್ತನೆಗಾರನ ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ಆತನಲ್ಲಿ ಆಶ್ರಯಿಸಿ ಆತನ ಮುಖವನ್ನು ನೋಡುವುದಕ್ಕೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಗಂಡಾಂತರದಲ್ಲಿ, ಇಕ್ಕಟ್ಟಿನಲ್ಲಿ, ವೇದನೆಯಲ್ಲಿ ಹಾದು ಹೋಗ್ತಾ ಇರುವಂಥ ನಿನ್ನ ಮಕ್ಕಳಿಗಾಗಿ ನೀನು ಅದ್ಭುತವನ್ನು ಮಾಡಬೇಕಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಬೇಡ್ತೇವೆ. ನಿನ್ನಲ್ಲಿ ನಿರೀಕ್ಷಿಸಿ ಮುಂದೆ ಸಾಗುವಂತೆ ನೀನು ಅವರಿಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.